ವೆಲ್ಕಮ್ ಬ್ಯಾಕ್ ಟು ಎಪಿಜಿ ಬ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ನಮ್ಮ ಯಜಮಾನರು ರಷ್ಯಾ ಟ್ರಿಪ್ ಮಾಡಿದ ವಿಡಿಯೋಸ್ಗಳನ್ನೆಲ್ಲ ನನಗೆ ಕಳಿಸಿದ್ರು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಹಾಕಕ್ಕೆ ಪರ್ಮಿಷನ್ ಕೊಟ್ಟಾರೆ. ಸೊ ನಾನು ನಿಮಗೆಲ್ಲರಿಗೂ ರಷ್ಯಾ ದೇಶ ಹೆಂಗೈತಿ ಅಂತ ತೋರ್ಸಕ್ಕೆ ಹೊಂಟೀನಿ ಈ ಒಂದು ವಿಡಿಯೋದೊಳಗೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ. ರಷ್ಯಾ ದೇಶ ಹೆಂಗೈತಿ, ಅಲ್ಲಿನ ಕಲ್ಚರ್ ಹೆಂಗೈತಿ, ಡ್ರೆಸ್ಸಿಂಗ್ ಸೆನ್ಸು, ಹೋಟೆಲ್ ಸ್ಟೈಲು, ಫುಡ್ ಸ್ಟೈಲು, ಆಮೇಲೆ ಅಲ್ಲಿನ ಜನರು ದಿನ ಲೈಫ್ ಒಳಗೆ ಏನೇನು ಮಾಡ್ತಾರೆ ಅನ್ನೋದು ಈ ಒಂದು ವಿಡಿಯೋದೊಳಗೆ ನಾ ಫುಲ್ ಕವರ್ ಮಾಡೀನಿ. ಹಂಗೆ ಲಾಸ್ಟ್ ವಿಡಿಯೋದೊಳಗೆ ನಾ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೂ ನೆಕ್ಸ್ಟ್ ವಿಡಿಯೋದೊಳಗಾದ್ರೂ ತೋರಿಸ್ತೀನಿ ನಿಮ್ಗೆ. ಅದೇನು ಸ್ಪೆಷಲ್ ಅಂದ್ರೆ ನನಗೆ ಅಲ್ಲಿಂದ ಸ್ಪೆಷಲ್ ಆಗಿರೋ ಗಿಫ್ಟ್ಸ್ಗಳನ್ನ ತೊಗೊಂಬಂದಾರ. ಅವನ್ನೆಲ್ಲಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಹಂಗೆ ಈ ಒಂದು ವಿಡಿಯೋ ಮೂಲಕ ನಮ್ಮ ಯಜಮಾನರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಚಾನಲ್ಗೆ ಅವರು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಹಾಗೆ ಈ ಒಂದು ವಿಡಿಯೋಸ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಾರ. ಅದ್ರ ಸಲುವಾಗಿ ನಾವು ಬೇಕು ನ್ಯಾಯ ಕುಂತು ನೋಡೋದು ನಮ್ಮ ಸಬ್ಸ್ಕ್ರೈಬರ್ಸಿಗೂ ನಾ ತೋರಿಸೋನಲ್ಲ ಅಂತಂದು ರಷ್ಯಾ ದೇಶದ ಒಂದು ವಿಡಿಯೋ ಮಾಡಕ್ಕೆ ಹೊಂಟೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ ಅಂತ ಅನ್ಕೊಂತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ ಎಂಡ್ ತನಕನೂ. ರಷ್ಯಾ ದೇಶ ಹೆಂಗೈತಿ, ನಮ್ಮ ದೇಶಕ್ಕೂ ಆ ದೇಶಕ್ಕೂ ಏನು ವ್ಯತ್ಯಾಸ ಅಂತಂದು ಈ ಒಂದು ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅನ್ಕೊಂತೀನಿ. ಸೊ ರಷ್ಯಾ ದೇಶ ಹೆಂಗೈತಿ ನೋಡ್ಕೊಂಡು ಬರೋಣ ಬರ್ರಿ. ಇದು ರಷ್ಯಾ ದೇಶದ ಒಂದು ಮಾಸ್ಕೋವಾ ಅಂತಂದು ಒಂದು ಸಿಟಿ ಇದು. ಸೊ ಈ ಆಲ್ಮೋಸ್ಟ್ ಎಲ್ಲ ಈ ಇಂಡಿಯನ್ಸ್ ಟೂರಿಸ್ಟ್ಗಳಾಗಿ ಹೋಗಿರ್ತಾರಲ್ಲ ರಷ್ಯಾ ದೇಶಕ್ಕೆ, ಫಸ್ಟ್ ವಿಸಿಟ್ ಮಾಡೋದು ಮಾಸ್ಕೋವಾ ಅನ್ನೋ ಒಂದು ಪ್ರದೇಶಕ್ಕೆ. ಸೊ ಅಲ್ಲಿನ ಸಿಟಿ ಎಷ್ಟು ಶಾಂತವಾಗೈತೆ ನೋಡ್ರಿ. ಒಂದೇನು ಟ್ರಾಫಿಕ್ ಇಲ್ಲ, ಒಂದು ಜನದ ಜಂಜಾಟ ಇಲ್ಲ, ಒಂದೇನೂ ಇಲ್ಲ. ಸೊ ಇಂಥ ನಮ್ಮ ಯಜಮಾನ್ರು ಏನು ಸೈಕಲ್ ಆಡಾಕತ್ತಾರಲ್ಲ, ಅದೊಂದು ಸೈಕಲಲ್ಲಿ ಫುಲ್ ಫೇಮಸ್. ನಮ್ಮ ಇಂಡಿಯಾ ದೇಶದಿಂದ ಯಾರೆಲ್ಲ ಹೋಗ್ತಾರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಸೈಕಲ್ನ ಟ್ರಯಲ್ ನೋಡಿ ಬಂದೇ ಬರ್ತಾರೆ. ಯಾಕಂತ ಹೇಳಿದ್ರೆ ಇದೊಂದು ಎಲೆಕ್ಟ್ರಿಕ್ ಬೈಕ್ ಇದ್ದಂಗೆ. ಸೊ ಕಾಲಿನ ಒನ್ ಲೆಗ್ ಸೈಕಲ್ ಅಂತೇಳಿ ಕರೀತಾರೆ ಇದನ್ನ. ಸೊ ಇದೇನ ಬರೀ ಒಂದು ಕಾಲಿಲೆ ಹಿಂಗೆ ತೊಗೊಂಡು ಮೋಟ್ರ್ ಬೈಕ್ ಥರ ಓಡಿಸ್ಕೊತ ಹೋಗ್ಬೋದು. ಫುಲ್ ಸ್ಮಾರ್ಟ್ ಸೈಕಲ್ ಇದು ಇವಾಗ ನಮ್ಮ ಇಂಡಿಯಾದೊಳಗೂ ಆನ್ಲೈನ್ ಒಳಗೆ ಅವೈಲೇಬಲ್ ಅದಾವು. ಬಟ್ ರಷ್ಯಾದೊಳಗೆ ಫಸ್ಟ್ ಕಂಡು ಹಿಡಿದಿದ್ದಂತನ ಹೇಳ್ಬೋದು. ಈ ಒಂದು ಮಾಸ್ಕೋವಾ ಸಿಟಿ ರಷ್ಯಾದೊಳಗನ ಫುಲ್ ಎಕ್ಸ್ಪೆನ್ಸಿವ್ ಸಿಟಿ ಅಂತಾನೆ ಹೇಳ್ಬೋದು. ಎಲ್ಲಾನು ಇಲ್ಲಿ ಭಾಳ ತುಟ್ಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಯಜಮಾನರು ಡ್ಯಾನ್ಸ್ ಮಾಡೋದ್ರಲ್ಲ, ಈ ಡ್ಯಾನ್ಸ್ ಯಾವ್ದು ಅಂತ ಹೇಳ್ತೀನಿ. ಫಸ್ಟ್ ನೀವು ಡ್ಯಾನ್ಸ್ ಎಂಜಾಯ್ ಮಾಡ್ಕೊಂಡು ಬರ್ರಿ, ನಾ ಹೇಳ್ತೀನಿ ಯಾವ ಡ್ಯಾನ್ಸ್ ಅಂತ. ರಷ್ಯಾ ದೇಶದೊಳಗೆ ಎಲ್ಲ ದೇಶದ ಒಂದು ಕಲ್ಚರ್ಗಳನ್ನ ಪ್ರೆಸೆಂಟ್ ಮಾಡೋ ಫಂಕ್ಷನ್ ಅವತ್ತಿನ ದಿನ ನಡೆಯಾಕತ್ತಿತ್ತಂತ. ಸೊ ಅಲ್ಲಿ ಇವಾಗ ಏನು ಡ್ಯಾನ್ಸ್ ಮಾಡಿದಾರಲ್ಲ, ಆ ಡ್ಯಾನ್ಸಿನ ಹೆಸರು ಏನಂತಂದ್ರೆ ಬ್ರೀಚ್ ಟ್ರೀ ಅಂತಂದು ಡ್ಯಾನ್ಸ್ ಹೆಸರದು. ಯಾವ ದೇಶ ಅಂತಂದ್ರೆ ತಜಕಿಸ್ತಾನದ ಒಂದು ಡ್ಯಾನ್ಸ್ ಅಂತಲೇ ಹೇಳ್ಬೋದು ಇದು. ಸೊ ಈ ಒಂದು ರಷ್ಯಾ ದೇಶದೊಳಗೆ ಅವ್ರ ದೇಶನೂ ಬಿಟ್ಟು ಬೇರೆ ದೇಶದವರು ಬಂದ ಅವ್ರ ಕಲ್ಚರ್ನ ಹೆಂಗೈತಿ, ಅವರ ಒಂದು ಟ್ರೆಡಿಷ್ನಲ್ ಏನೇನು ಸಂಪ್ರದಾಯಗಳದ ಅವನ್ನೆಲ್ಲನೂ ಪ್ರೆಸೆಂಟ್ ಮಾಡುವಂಥ ಒಂದು ಫಂಕ್ಷನ್ಗಳು ನಡೀತಿರ್ತಾವಂತ. ಟೂರಿಸ್ಟ್ ಸಲುವಾಗಿನ ಈ ಒಂದು ಫಂಕ್ಷನ್ ಅನ್ನ ಸ್ಪೆಷಲ್ ಆಗಿ ಆರ್ಗನೈಸ್ ಮಾಡಿರ್ತಾರಂತವ್ರು. ಈ ಒಂದು ರಷ್ಯಾ ದೇಶ ಒಂದು ಬಿಗ್ಗೆಸ್ಟ್ ಕಂಟ್ರಿ ಅಂತಾನೆ ಹೇಳ್ಬೋದು. ಇಲ್ಲಿನ ಜನರು, ಆಮೇಲೆ ಅವ್ರ ಲೈಫ್ ಸ್ಟೈಲ್, ಅವ್ರ ಥಿಂಕಿಂಗ್ ಎಲ್ಲಾನು, ಅವ್ರ ಆಚಾರ ವಿಚಾರ, ಅವ್ರ ಟ್ರೆಡಿಷನಲ್ ಕಲ್ಚರ್ ಎಲ್ಲಾನು ಯುರೋಪಿನ ಒಂದು ದೇಶಕ್ಕೆ ಹೋಲುತ್ತಂತ ಹೇಳ್ತಾರ. ಸೊ ಅವ್ರ ಬಟ್ಟೆ ಬರೀ ಅವ್ರ ಸ್ಟೈಲ್ ಕೂಡ ಯುರೋಪಿಯನ್ ಸ್ಟೈಲ್ ಒಳಗೆ ಇರ್ತಾವ ಸ್ವಲ್ಪ. ಸೊ ಇವ್ರ ಆರ್ಕಿಟೆಕ್ಟ್ಸ್ ಕೂಡ ಅಂದ್ರೆ ಇವ್ರ ಬಿಲ್ಡಿಂಗ್ಸ್ ಆಮೇಲೆ ರೋಡ್ ಅವೆಲ್ಲ ಯುರೋಪಿಯನ್ ಸ್ಟೈಲ್ ಒಳಗೆ ಇರ್ತಾವೆ. ಬಟ್ ಟೆಕ್ನಿಕಲಿ ನೋಡಿದ್ರೆ ಈ ಒಂದು ದೇಶ ಏಷ್ಯಾಗ ಸೇರುತ್ತಂತಂದ ಹೇಳ್ತಾರ. ಸೊ ಈ ಒಂದು ಐಸ್ ಕ್ರೀಮ್ ಆಟನ ಫುಲ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದೊಳಗೆ ಫುಲ್ ಟ್ರೆಂಡ್ ಆಗಿತ್ತು. ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ. ಈ ಒಂದು ಐಸ್ ಕ್ರೀಮ್ ತಿನ್ನಕ ಅಥವಾ ತೊಗೊಳೋದಕ್ಕೆ ಎಷ್ಟು ಪೇಷನ್ಸ್ ಇರಬೇಕು ಅನ್ನೋ ಸಲುವಾಗಿ ಈ ಒಂದು ಆಟನ ಮಾಡಿಸ್ತಿದ್ರಂತಂದು ಕಮೆಂಟ್ಸ್ ಇರ್ತಿದ್ವು ಅಷ್ಟೇ. ಸೊ ಈ ಒಂದು ಐಸ್ ಕ್ರೀಮನ್ನ ಮಾರಾಟ ಮಾಡ್ಬೇಕಂದ್ರೆ ಒಬ್ಬ ಅಂಗಡಿಯವ ಹೆಂಗೆಲ್ಲ ಕಲೆಯನ್ನು ಯೂಸ್ ಮಾಡಿಕೊಂಡು ಫುಲ್ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದವ್ರನ್ನ ಅವ್ನ ಕಡೆ ಹೆಂಗೆ ಸೆಳ್ಕೋತಿದ್ನ, ಆಟ ಆಡೋ ಸಲುವಾಗಿರೋ ಒಂದು ಐಸ್ ಕ್ರೀಮ್ ಖರೀದಿ ಮಾಡ್ಬೇಕು ಅವ್ನ ಕಡೆ, ಹಂಗೆ ಅವ್ನ ಕಡೆ ಸೆಳ್ಕೋತಿದ್ರು ಅವರು. ಸೊ ಟೂರಿಸ್ಟ್ಗಳನ್ನ ಐಸ್ ಕ್ರೀಮ್ ತೊಗೊಬರ್ರಿ ಅಂತ ಕರಿತಿದ್ದಿಲ್ಲ ಅವರು. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಅಂತಂದು ನಿಮ್ಮ ಪೇಷನ್ಸ್ ಚೆಕ್ ಮಾಡ್ಕೊರಿ ಅಂತಂದು ಅವ್ರಿಗೆ ಒಂದು ಚಾಲೆಂಜ್ ಹಾಕಿ ಕರಿತಿದ್ರಂತ. ಸೊ ನೋಡ್ರಿ ಇವ್ರ ರಷ್ಯಾದವ್ರ ಹಿಂಗೆ ನೋಡ್ರಿ ಫುಲ್ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಅವ್ರ ಬಿಸ್ನೆಸ್ ಡೆವಲಪ್ ಆಗಬೇಕು ಅಂದ್ರೆ ಹಿಂಗೆ ಏನರ ಒಂದು ಐಡಿಯಾ ಮಾಡ್ಕೋತ ಫುಲ್ ಎಂಜಾಯ್ ಮಾಡ್ಕೋತಾನ ಅಲ್ಲಿನ ಒಂದು ವ್ಯಾಪಾರ ನಡೆಸ್ತಿದ್ರಂತ. ಬಟ್ ನಮ್ಮೂರ ಸೈಡ್ ಹಂಗೇನಿಲ್ಲ. ಇವಾಗ ನಮ್ಮೂರ ಕಡೆನೂ ಇದೆಲ್ಲ ಟ್ರೆಂಡ್ ಬರತ್ತವ ಸಣ್ಣಗ. ಸೊ ನಮ್ಮೂರ ಕಡೆ ಬರೀ ಒಂದು ಟನ್ ಗಂಟೆ ಹೊಡ್ಕೋತ ಒಂದು ಗಾಡಿ ಒಳಗೆ ಐಸ್ ಕ್ರೀಮ್ ಮಾಡ್ಕೊಂಡು ಬರೋದು ಅಷ್ಟೇ ನೋಡಿದ್ದೆ ನಾನು. ಬಟ್ ಸಿಟಿ ಕಡೆ ಹೆಂಗದಾವ ನನಗೆ ಗೊತ್ತಿಲ್ಲ. ಸೊ ಬರೀ ಒಂದು ಚೋಕೋಬಾರ್, ಕಪ್ ಐಸ್, ಒಂದು ಕೋನ್ ಐಸ್ ಇಷ್ಟು ನಮಗೆ ಗೊತ್ತಿರೋದು. ಇವನು ನೋಡೇವು ನಾವು ಪಾಪಡಿ ಐಸ್ ಕ್ರೀಮ್. ಬಟ್ ಇವ್ರು ಮಾರೋದು ನೋಡ್ರಿ ಫುಲ್ ಸ್ಟೈಲ್ ಒಳಗೆಲ್ಲ ಮಜಾ ಮಾಡ್ಕೋತ ಮಾರಾಟ ಮಾಡ್ತಾರೆ.
ಸೊ ಹಾಗೆ ಇಲ್ಲಿನ ಒಂದು ಬಸ್ ಟ್ರೈನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ನನಗೆ ತಿಳಿದ ಪ್ರಕಾರ ಇಲ್ಲಿನ ಒಂದು ಮೆಟ್ರೋ ಸ್ಟೇಷನಿಗೆ ಹೋಗ್ಬೇಕಂದ್ರೆ ಎಕ್ಸ್ಲೇಟರ್ ಒಳಗೆ ಹೋಗ್ತೀವಿ. ಜಸ್ಟ್ ಅದ್ರೊಳಗೆ ನಿಂತ್ರೆ ಸಾಕು, ತಾನೇ ಕರ್ಕೊಂಡು ಹೋಗುತ್ತದೆ. ಸೊ ಎಕ್ಸ್ಲೇಟರ್ ಅಂದ್ರೆ ನಿಮಗೆಲ್ಲ ಗೊತ್ತೈತೆ ಅನ್ಕೋತೀನಿ. ಸೊ ಜಸ್ಟ್ ಇದೊಂದು ಲಿಫ್ಟ್ ತರಾನ, ಇದು ಎಷ್ಟು ಉದ್ದ ಐತಂದ್ರೆ 130 ಮೀಟರ್ ಉದ್ದನ ಐತಂತ ಹೇಳ್ಬೋದು. ಸೊ ಇದ್ರಾಗ ಹೋಗ್ಬೇಕಂದ್ರೆ ಏನಿಲ್ಲ ಅಂದ್ರೂ 3ರಿಂದ ಒಂದು 10 ನಿಮಿಷನೂ ಬೇಕಾಗ್ತೈತೆ ಅಂತಾನೆ ಹೇಳ್ಬೋದು. ಫುಲ್ ಲೈಟ್ ಸಿಸ್ಟಮ್ ಪೂರ್ತಿ ಹಿಂಗೆ ಹೊಯ ಒಳಗೆ ಎಲ್ಲ ಆರ್ಕಿಟೆಕ್ಟ್ ಮಾಡಿದಾರ, ಪೂರ್ತಿ ಎಲ್ಲ ಟೆಕ್ನಾಲಜಿನ ಬೆಳೆಸಿ. ಸೊ ಆಲ್ಮೋಸ್ಟ್ ಜನರೆಲ್ಲರೂ ಫುಲ್ ಟೈಮ್ ಪಾಸ್ ಮಾಡ್ಬೇಕು ಇದ್ರೊಳಗೆ, ಯಾಕಂದ್ರೆ ಫುಲ್ ಲಾಂಗ್ ಆಗಿ ಹೋಗ್ಬೇಕಾಗುತ್ತೆ. ಸೊ ಆರಾಮ್ಸೆ ಮಾತಾಡ್ಕೋತಾ ಎಂಜಾಯ್ ಮಾಡ್ಕೋತಾ ಫೋಟೋಸ್ ವಿಡಿಯೋಸ್ ತಗೋತ ಹೋಗ್ಬೋದು. ಬಟ್ ಇಲ್ಲಿ ಅಷ್ಟೊಂದು ಸ್ಪೆಷಲ್ ಇರಲ್ಲ, ಜಸ್ಟ್ ಒಂದು ಎಕ್ಸಿಲೇಟರ್ ಲೈಟ್ಸ್ ಬಿಟ್ರೆ ಏನು ಕಾಣಲ್ಲ ಇಲ್ಲಿ. ಸೊ ನಾವು ಇಲ್ಲಿ ಮೆಟ್ರೋ ಸ್ಟೇಷನಿಗೆ ಹೋಗ್ಬೇಕು ಅಂತಂದ್ರೆ ಪೂರ್ತಿ ಹಿಂಗೆ ಎಕ್ಸಿಲೇಟರ್ ಒಳಗೆ ಹೋಗಿ ಹೋಗಿ ಬೇಸರ ಆಗುತ್ತೆ ಅಂತಾನೆ ಹೇಳ್ತಾರ. ಸೊ ನಮ್ಮ ಯಜಮಾನ್ರಿಗೂ ಬೇಸರ ಆಗಿತ್ತು ಅಂತಾನೆ, ಭಾಳ ಉದ್ದ ಐತಂತಿದೇನೋ ಎಕ್ಸಿಲೇಟರ್. ಸೊ ಈ ಒಂದು ಎಕ್ಸಿಲೇಟರ್ ಒಳಗೆ ಹೋಗಿ ಹೋಗಿ ಸಾಕತ್ತಂತ, ಇನ್ನ ಎಲ್ಲೈತಿ ಅಂತ ಹುಡುಕುದ ಬರ್ತೈತಂತ. ಹೆಂಗ ನಾವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಫುಲ್ ಬೆಟ್ಟ ಹತ್ತಿ ಸಾಕಾಗಿ ನಮಗೆ ತಿಮ್ಮಪ್ಪನ ಕಾಣವಲ್ಲಲ್ಲ ಅನ್ನುವಂಗ, ಇಲ್ಲಿ ಮೆಟ್ರೋ ಸ್ಟೇಷನ್ ಕಾಣವಲ್ಲಲ್ಲ ಅನ್ನುವಂಗ ಆಗಿಬಿಟ್ಟಿತ್ತಂತ ಅವರಿಗೆ. ಫುಲ್ ಹಂಗ ಒಂದು ದೊಡ್ಡ ಎಕ್ಸಿಲೇಟರ್ ಅಂತಾನೆ ಹೇಳ್ಬೋದು. ಇದು ರಷ್ಯಾದೊಳಗೆ, ಇದ್ರದ್ದು ಒಂದು ರಷ್ಯಾ ದೇಶದ ಒಂದು ಮಾಸ್ಕೋ ಸಿಟಿಯ ಒಂದು ಎಕ್ಸಿಲೇಟರ್ ಮೆಟ್ರೋ ಸ್ಟೇಷನ್ ಒಳಗೆ ಫುಲ್ ಸ್ಪೆಷಲ್ ಐತಂತಾನೆ ಹೇಳ್ಬೋದು. ಅದು ಅಲ್ದನ ಇಲ್ಲಿ ಲೈಟಿಂಗ್ ಸಿಸ್ಟಮ್ ಮತ್ತೆ ಜರ್ನಿ ಮಾಡುವಂತ ಜನರಿಗೆ ಶೆಕೆ ಆಗ್ಬಾರ್ದಂತ AC ವ್ಯವಸ್ಥೆನೂ ಇರ್ತದಂತ. ಫುಲ್ ಕೂಲ್ ಏರಿಯಾ ಅಂತಾನೆ ಹೇಳ್ಬೋದು. ಆಕ್ಚುಲಿ ರಷ್ಯಾ ಒಂದ ಹಿಂಗ ಝಳ ಆಮೇಲೆ ಹ್ಯುಮಿಡಿಟಿ ಏನು ಇರಂಗಿಲ್ಲ ಅಲ್ಲಿ. ಆಲ್ಮೋಸ್ಟ್ ಕೋಲ್ಡ್ ಸಿಟಿ ಅಂತಾನೆ ಹೇಳ್ಬೋದು. ಅವ್ರಿಗೆ ಈ ಸ್ನೋ ಆಮೇಲೆ ಈ ಒಂದು ಕೋಲ್ಡ್ ವಾತಾವರಣ ನೋಡಿ ನೋಡಿ ಸಾಕಾಗಿ ಹೋಗಿರ್ತೈತಂತ. ನಾವು ಜಸ್ಟ್ ಇಲ್ಲೇ ಒಂದು ಕಾಶ್ಮೀರ ಅಲ್ಲೆಲ್ಲ ಕೋಲ್ಡ್ ಇಂದ ಸ್ನೋ ಅದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಪಡ್ತೇವೆ. ಅವ್ರಿಗೆ ಏನಾಗಲ್ಲ ಅಂತ. ಅವರಿಗೆ ಈ ಒಂದು ಮಿಕ್ಸ್ ವೆದರ್ನ ನೋಡಿ ನೋಡಿ ಬೇಸರ ಬಿಟ್ಟಿರ್ತೈತಂತ. ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಎನಿ ಟೈಮ್ ಎನಿ ವೇರ್ ಅವರು ಕೈ ಗ್ಲೌಸಸ್, ಸಾಕ್ಸ್ ಆಮೇಲೆ ಒಂದು ಶೋಟ್ರ್ ಜರ್ಕಿನ್ಗಳನ್ನ ಯಾವಾಗಲೂ ಕಂಪಲ್ಸರಿ ಹಾಕೊಂತಿರ್ತಾರಂತವ್ರು. ಯಾಕಂದ್ರೆ ಅವರಿಗೆ ಕೋಲ್ಡ್ ಆಗಿ ಒಂಥರ ವೆದರ್ ಇದ್ದು ಅವರಿಗೆ ರೂಢಿ ಆಗ್ಬಿಟ್ಟೈತಂತದೆಲ್ಲ. ಸೊ ನಮ್ಮ ಕಡೆ ಹಂಗಿಲ್ಲ, ನಮ್ಮ ಕಡೆ ಚಳಿಗಾಲ ಇದ್ದಾಗ ಅಷ್ಟೇ, ಮಳೆಗಾಲ ಇದ್ದಾಗ ಅಷ್ಟೇ, ಇವಿಷ್ಟ ಅವಾಗ ನಾವು ಯಾವ್ಯಾವ ಥರ ಇರಬೇಕಂತ ನಾವು ಚೇಂಜ್ ಆಗ್ತಾನೆ ಇರ್ತೀವಿ. ಬಟ್ ಅವರಿಗೆ ವರ್ಷ ಇಡೀನು ಒಂದೇ ಥರ ವೆದರ್ ಒಳಗೆ ಇದ್ದು ಸೇಮ್ ಆಗಿ ಅದೇ ರೂಢಿ ಆಗಿಬಿಟ್ಟಿರ್ತೈತಂತ. ಸೊ ಅವರ ಡ್ರೆಸ್ ಎಂಥದೇ ಇರಲಿ ಮೇಲೆ ಒಂದು ಜರ್ಕಿನ್ ಇದ್ದೇ ಇರ್ತೈತಿ, ಆಮೇಲೆ ಸಾಕ್ಸ್ ಆಮೇಲೆ ಗ್ಲೌಸ್ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರ್ತೈತಿ. ಸೊ ಈ ಒಂದು ಎಕ್ಸಿಲೇಟರ್ ಒಳಗೆ ಹೋಗುವಾಗ ನೋಡ್ರಿ, ಅಲ್ಲಿನ ಜನರೆಲ್ಲ ಮಾತು ಹೇಳ್ಕೊತಾ ಆರಾಮ್ಸೆ ಹೆಂಗೆ ಟೈಮ್ ಪಾಸ್ ಮಾಡ್ಕೋತಾ ಹೊಂಟಾರ. ಈ ಒಂದು ಸಿಟಿ ಭಾಳ ದೊಡ್ಡದಾಗಿರೋದ್ರಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು, ಇನ್ನೊಂದು ಕಡೆ ಅಂದ್ರೆ ಇನ್ನೊಂದು ಟೂರಿಸ್ಟ್ ಪ್ಲೇಸಿಗೆ ಹೋಗಬೇಕು ಅಂತಂದ್ರೆ ಮೆಟ್ರೋ ಸ್ಟೇಷನಿಗೆ ಹೋಗಿ ಮೆಟ್ರೋದೊಳಗಿಂತ ಹೋದ್ರೆ ನಮಗೆ ಭಾಳ ಈಸಿಯಾಗಿ ನಾವು ಜರ್ನಿ ಮಾಡಕ್ಕೆ ಆಮೇಲೆ ಟೂರ್ ಮಾಡಕ್ಕೆ ನಮಗೆ ಭಾಳ ಈಸಿ ಆಗೈತೆ ಅಂತಾನೆ ಹೇಳ್ತಾರ. ಈ ಒಂದು ಮಾಸ್ಕೋವಾ ಸಿಟಿ ಒಳಗೆ ಹರಿಯುವಂಥ ಒಂದು ಕ್ಲೀನ್ ನದಿ ಅಂತಾನೆ ಹೇಳ್ತಾರೆ. ಇದನ್ನ ಫುಲ್ ನೀರೆಲ್ಲ ಫುಲ್ ಕ್ಲೀನ್ ಇರ್ತಾವಂತ. ಹಾಗೆ ಇದು ನದಿ ನೈಟ್ ಟೈಮ್ ಒಳಗೆ ವಿಸಿಟ್ ಮಾಡಿ ನೋಡಿದ್ರೆ ಸಖತ್ತಾಗಿ ಕಾಣಿಸ್ತೈತೆ ಅಂತಾನೆ ಹೇಳ್ಬೋದು. ಈ ಒಂದು ನದಿನ ನೋಡ್ಕೋತಾ ಇಡೀ ಸಿಟಿನ ಸುತ್ತ ಹಾಕೊಂಡ್ ಬರ್ತೈತಂತೆ ಈ ಒಂದು ಬೋಟ್. ಈ ಬೋಟ್ನ ಬುಕ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅಡ್ವಾನ್ಸ್ ಆಗಿ ಸಂಜೆ ಮುಂದನ ಟಿಕೆಟ್ ಬುಕ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಈ ಒಂದು ಬೋಟ್ ಒಳಗೆ ಫುಲ್ ನಾವು ಹೆಂಗೆ ಹೋಟೆಲ್ ಒಳಗೆಲ್ಲ ಕೂತ್ಕೊಂಡು ರೋಡ್ ಸೈಡ್ ಎಲ್ಲ ಎಷ್ಟು ಚಂದ ಸೀನ್ರಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಕುಂದಿರ್ತೇವಲ್ಲ, ಸೊ ಹಂಗೆ ಇದ್ರ ಹೋಟೆಲ್ ಒಳಗೂ ಫುಲ್ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರಂತ. ಹೋಟೆಲ್ ಸಿಸ್ಟಮ್ ಎಲ್ಲ ಇದ್ರೊಳಗೆ ಅಷ್ಟು ಚಂದ ಇರ್ತೈತಂತ. ಈ ಒಂದು ದೇಶದೊಳಗೆ ಸ್ಪೆಷಲ್ ಆಗಿ ಇದೇ ಕೆಲಸ ಮಾಡ್ಬೇಕಂತ ಏನಿರಲ್ಲ. ಅವ್ರಿಗೆ ಯಾವುದೊಂದು ಈಸಿಯಾಗಿರ್ತೈತಿ ಕೆಲಸ, ಅವ್ರಿಗೆ ಬರೋ ಕಲೆನ ಕೆಲಸವನ್ನಾಗಿ ಮಾಡ್ಕೊತಾರೆ ಈ ದೇಶದ ಜನರು. ಈ ಒಂದು ದೇಶದ ಹೋಟೆಲ್ ಸಿಸ್ಟಮ್ ಒಳಗೆ ಏನೇನೋ ಒಂದು ಊಟಗಳು ಇರ್ತಾವಂತಂದ್ರೆ ಆಲ್ಮೋಸ್ಟ್ ನಾ ಹೇಳಿದಂಗೆ ಇದೊಂದು ಕೋಲ್ಡ್ ವೆದರ್ ಆಗಿರೋ ಏರಿಯಾ ಆಗಿದ್ದರಿಂದ ಅಲ್ಲಿನ ಜನರು ಆಲ್ಮೋಸ್ಟ್ ಆಗಿ ನಾನ್ ವೆಜ್ನ ಬಳಸ್ತಾರೆ ಊಟಕ್ಕೆ ಜಾಸ್ತಿ. ಹಂಗೆ ಸ್ವೀಟ್ಸು ಇರ್ತಾವೆ, ಸ್ಪೆಸಿಫಿಕ್ಕಾಗಿ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ನನಗೆ ಅಷ್ಟು ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮಗೆ ನಮ್ಮ ಯಜಮಾನ್ರ ಕಡೆ ಅಂತ ಇನ್ನೊಮ್ಮೆ ರಷ್ಯಾಕ್ಕೆ ಏನಾರ ಹೋಗೋ ಚಾನ್ಸ್ ಸಿಕ್ತಂದ್ರೆ ಅಲ್ಲಿ ಲೈವ್ ಆಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನನಗೆ ಇವೇನಂತ. ಬಟ್ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಅವು ಏನಂತ. ಹಾಗೆ ಇಲ್ಲಿನ ವೆದರ್ ನೋಡ್ರಿ ಹಿಂಗಿರ್ತೈತಿ. ಆಮೇಲೆ ಅಲ್ಲೇನೋ ಒಲಿಂಪಿಕ್ಸ್ ವಿನ್ ಆಗಿತ್ತಂತ. ಸೊ ಅದ್ರ ಸಲುವಾಗಿ ಬ್ಲೂ ಬಸ್ ಒಳಗೆ ಪೂರ್ತಿ ಹಿಂಗೆ ಮೆರವಣಿಗೆ ಮಾಡತ್ತಿದ್ರು.
ಸೊ ನಾ ಫಸ್ಟ್ ಒಳಗೆ ನಿಮಗೆ ಹೇಳಿದ್ನಲ್ಲ ಸೈಕಲ್ ಬಗ್ಗೆ, ಅದು ಎಲೆಕ್ಟ್ರಿಕ್ ಬೈಕ್ ಥರ ಇರುತ್ತೆ ಅಂತಂದು. ಸೊ ಇಲ್ಲಿ ಫುಲ್ ಅದನ್ನ ಯೂಸ್ ಮಾಡ್ಕೊಂಡು ಸ್ಕೇಟಿಂಗ್ ಟೈಪ್ ಯೂಸ್ ಮಾಡಿಕೊಂಡು ಕಾಂಪಿಟೇಷನ್ ನಡೆಯಕತ್ತೈತಿ. ಇಲ್ಲಿ ಫುಲ್ ರೇಸ್ ಟೈಪ್. ಸೊ ಬೈಕ್ ರೇಸ್, ರನ್ನಿಂಗ್ ರೇಸ್ ಇಡ್ತಾರಲ್ಲ ಅದೇ ಥರ ಇವ್ರ ಸ್ಕೇಟಿಂಗ್ ಕಾಂಪಿಟೇಷನ್ ಇಟ್ಟಾರಿ ಇಲ್ಲಿ. ಸೊ ಫುಲ್ ಮ್ಯೂಸಿಕ್ ಹಾಕ್ಕೊಂಡು ಜನರಿಗೆಲ್ಲ ಮನೋರಂಜನೆ ಕೊಡ್ಕೋತ ಹುಡುಗರು ಆ್ಯಕ್ಚುಲಿ ಮಕ್ಕಳು ಅವರು ಹಂಗೆ ಕಾಂಪಿಟೇಷನ್ ಮಾಡ್ತಿರೋರು. ಸೊ ಅಲ್ಲೆಲ್ಲ ಹಿಂಗೆ ಕಾಂಪಿಟೇಷನ್ ನಡೀತಿರ್ತಾವಂತ ಪೂರ್ತಿ ಫುಲ್ ಹೈ ಒಳಗೆ ಹೋಗಿ ನಾವೆಲ್ಲ ವೀಡಿಯೋಸ್ದೊಳಗೆ ನೋಡಿರ್ತೀವಲ್ಲ ಸೋಷಿಯಲ್ ಮೀಡಿಯಾದೊಳಗೆ. ಹಂಗೆ ಇಲ್ಲಿನೂ ನಡೆಯತ್ತಿತ್ತು. ಅಲ್ಲಿನ ಒಂದು ದೇಶದ ಪೇರೆಂಟ್ಸ್ ಏನಿರ್ತಾರೆ ಅವ್ರ ಮಕ್ಕಳನ್ನ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿ ನೋಡ್ಕೊತಿರ್ತಾರೆ. ಹಾಗಾಗಿ ಅವರಿಗೆಲ್ಲ ಇಂಥ ಒಂದು ಕಾಂಪಿಟೇಷನ್ ಒಳಗೆ ಭಾಗಿಯಾಗಕ್ಕೆ ಫುಲ್ ಸಪೋರ್ಟ್ ಮಾಡ್ತಿರ್ತಾರೆ. ಅವ್ರನ್ನ ಫಿಟ್ ಆ್ಯಂಡ್ ಫೈನ್ ಆಗಿ ನೋಡ್ಕೊತಿರ್ತಾರೆ ಅವರು. ಹಂಗೆ ಅವ್ರಿಗೆ ಇಂಥ ಫಂಕ್ಷನ್ಗಳಿಗೆ ಕರ್ಕೊಂಬಂದು, ಇಂಥ ಕಾಂಪಿಟೇಷನ್ ಒಳಗೆ ಕರ್ಕೊಂಬಂದು ಅವ್ರನ್ನ ಅಲ್ಲಿ ಇನ್ವಾಲ್ವ್ ಮಾಡಿ ಅವರಲ್ಲಿ ಒಂದು ಕರೇಜ್ನ ಬೆಳೆಸುವಂಥ ಕೆಲಸನ ಅಲ್ಲಿನ ಒಂದು ಪೇರೆಂಟ್ಸ್ ಮಾಡ್ತಿರ್ತಾರಂತ. ಸೊ ಅವ್ರು ಉದ್ದಕ್ಕೆ ಹಿಂಗೆ ಸಾಲಿ ಕಲಿಸೋದೆಲ್ಲ ಮಾಡ್ತಿರಲ್ಲ ಅಂತ ಹೇಳ್ತಿದ್ರು. ನಾ ಹೇಳಿದ್ನಲ್ಲ ನಿಮಗೆ ಈ ಸೈಕಲ್ ಫುಲ್ ಫೇಮಸ್ ಅಂತ ಹೇಳಿ. ನೋಡ್ರಿ ಅಲ್ಲಿ ನಮ್ಮ ಮಕ್ಕಳು ಯಾವುದೋ ಒಂದು ಆಟ ಸಾಮಾನು ತೊಗೊಂಡು ಆಟ ಆಡಾಕತ್ತಿಲ್ಲ, ಓನ್ಲಿ ಆ ಒಂದು ಸೈಕಲ್ ತೊಗೊಂಡನ ಫುಲ್ ಎಂಜಾಯ್ ಮಾಡ್ಕೊಂಡು ಕಾಂಪಿಟೇಷನ್ನಿಗೆ ಪ್ರಿಪೇರ್ ಆಗಾಕತ್ತಾರ. ನೀವಿಗೂ ಯಾವಾಗಾರ ಒಮ್ಮೆ ಚಾನ್ಸ್ ಸಿಕ್ತು ಅಂತಂದ್ರೆ ರಷ್ಯಾ ದೇಶನ ಭೇಟಿ ಮಾಡಿರಿ. ನೋಡ್ರಿ ನೀವು ರಷ್ಯಾ ದೇಶ ಹೆಂಗೈತಿ, ಎಲ್ಲ ನೇಚರ್ ಹೆಂಗೈತಿ ಅಂತಂದ. ಸೊ ಹಂಗೆ ಈಗ ನೆಕ್ಸ್ಟ್ ತೋರಿಸೋದು ಏನಂತಂದ್ರೆ ಇಲ್ಲಿನ ಒಂದು ಪರೇಡ್ ಹೆಂಗೆ ನಡೀತೈತಿ, ಅಲ್ಲಿನ ಒಂದು ಸೋಲ್ಜರ್ಸ್ ಹೆಂಗಿರ್ತಾರ, ನಮ್ಮ ದೇಶದ ಸೈನಿಕರು ಹೆಂಗೆ ಪರೇಡ್ ಮಾಡ್ತಾರಲ್ರಿ ಕೆಂಪು ಕೋಟೆ ಮುಂದೆ, ಹಂಗೆ ನಮ್ಮ ಧ್ವಜದ ಮುಂದೆ. ಹಂಗೆ ಅವರು ಅಲ್ಲಿ ದ ಮದರ್ ಲ್ಯಾಂಡ್ ಕಾಲ್ಸ್ ಅನ್ನೋ ಸ್ಟ್ಯಾಚು ಮುಂದೆ, ಅವರ ದೇಶದ ಒಂದು ಸ್ಟ್ಯಾಚು ಮುಂದೆ ಅವರು ಪ್ರತಿದಿನ ಹಿಂಗೆ ಪರೇಡ್ ಮಾಡ್ತಾರ್ರಿ. ಈ ಒಂದು ಪ್ಲೇಸ್ ಹಾಲ್ ಆಫ್ ಮಿಲಿಟರಿ ಗ್ಲಾರಿ ಅಂತಂದು ಆರ್ಮಿ ಬೇಸಿನ ಒಂದು ಪ್ಲೇಸ್ ಆಗಿರುತ್ತಿದ್ದು. ಇಲ್ಲಿ ಮೇನ್ ಆಗಿ World War II ಒಳಗೆ ಏನು ಒಂದು ನಮ್ಮ ಅವ್ರ ಸೈನಿಕರು ಏನು ಹುತಾತ್ಮರಾಗಿರ್ತಾರಲ್ಲ ಅವರಿಗೆ ಒಂದು ನಮನ ಸಲ್ಲಿಸೋಕೆ ಈ ಒಂದು ಪ್ಲೇಸ್ನ ಬಿಲ್ಡ್ ಮಾಡಿದ್ರ ಅಂತ ಹೇಳ್ಬೋದು. ಸೊ ಇದರ ಒಂದು ಹೆಚ್ಚಿನ ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ಓದ್ರಿ ನೀವು. ಅಲ್ಲಿನ ಒಂದು ಟೂರಿಸ್ಟ್ಗಳಿಗೆ ಅದರ ಬಗ್ಗೆ ಸ್ಪೆಷಲಾಗಿ ನಾವು ಸೋಲ್ಜರ್ಸಿಗೆ ನಾವು ಥ್ಯಾಂಕ್ಫುಲ್ ಆಗಿರ್ತೇವೆ ಅನ್ನೋ ಸಲುವಾಗಿ ಅವರ ದಿನ ಸಂಜಿಗೂ ಹಿಂಗೆ ಪರೇಡ್ ಮಾಡಿ ತೋರಿಸ್ತಾರಂತ. ಅಲ್ಲಿನ ಟೂರಿಸ್ಟ್ ಸಲುವಾಗಿನ ಅವರು ಡಿಟೇಲ್ ಆಗಿ ಪೇಷನ್ಸಿಂದ ನೀಟಾಗಿ ಹಿಂಗೆ ಒಂದು ಪರೇಡ್ ಮಾಡಿ ತೋರಿಸ್ತಾರೆ. ಆ್ಯಕ್ಚುಲಿ ಈ ಒಂದು ವಿಡಿಯೋದೊಳಗೆ ನನಗೆ ಗಿಫ್ಟ್ನ ತೋರ್ಸೋಕ್ಕಾಗುವಲ್ದೆ, ಯಾಕಂದ್ರೆ ವಿಡಿಯೋ ತುಂಬ ಲಾಂಗ್ ಆಗೈತಿ. ಅದ್ರ ಸಲುವಾಗಿ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮಗೆ ಗಿಫ್ಟ್ನ ತೋರಿಸ್ತೀನಿ. ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನಾರ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗೆ ಆಕೈತಿ. ಸೊ ಅದ್ರ ಸಲುವಾಗಿ ಕಮೆಂಟ್ ಮಾಡ್ರಿ ಅಂತಂದು ಪ್ರತಿ ವಿಡಿಯೋದೊಳಗೂ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ. ಸೊ ಹಂಗೆ ಸಬ್ಸ್ಕ್ರೈಬ್ ನೋಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಡೈಲಿ ಬ್ಲಾಗ್ಸ್ ಬರ್ತಿರ್ತಾವೆ, ಹಂಗೆ ಸ್ಪೆಷಲ್ ಇಂಥ ಬ್ಲಾಗ್ಸ್ ಕೂಡ ಬರ್ತಾನೆ ಇರ್ತಾವೆ. ನಿಮಗೆ ಯಾವ ಥರ ವಿಡಿಯೋಸ್ ಆದರೂ ಬೇಕಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಆದ್ರೆ ನಾ ಮಾಡಿ ಚಾನಲ್ ಒಳಗೆ ಹಾಕ್ತೀನಿ. ಸೊ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ. ಸೊ ಬಾಯ್.